ಅದಕ್ಕಂತ ನಮ್ಗೆ ಗೊತ್ತಿಲ್ಲ. ನಮಗೆ ಫೋನ್ ಮಾಡಿತ್ತು ನಮ್ಮ ಭಾವನ ಮಗ ಹಿಂಗೆ ಆಗ್ಬಿಟ್ಟದ ಅಂತ. ನಾವು ಅದೇ ತಕ್ಷಣ ಬಂದ್ಬಿಟ್ಟು ಜಮೀನಿಂದ ಅಷ್ಟಕ್ಕೆ ಹೊಂಟೋಗಿದ್ವಿ. ನಮ್ಗೆ ಇರೋಕ್ಕೆ ಜಾಗ ಅದ ಮನೆ ಕಟ್ಕೊಳಕ್ಕೆ ಆಯ್ತಾ ಇಲ್ಲ. ಸಾಲ ಮಾಡ್ಬಿಟ್ಟು ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ. ನನಗೂ ಹಾರ್ಟ್ ಪೇಷೆಂಟು. ನನ್ನ ಮಗ ಒಬ್ಬ ಮೈಸೂರಿಗೆ ಸೇರ್ಕೊಂಡು ಹೋಟ್ಲಾಗ, ಇನ್ನೊಬ್ಬ ಮಗ ಸುಳ್ತಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಷ್ಟು ಕಷ್ಟ ಅನುಭವಿಸ್ಬಿಟ್ಟಿನಿ ನಾನು. ಬಾಳ ಯಾವಾಗ ಎಷ್ಟು ತಿಂಗಕ್ಕಂತ ಗೊತ್ತಿದ್ದಿಲ್ಲ. ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ನಾನು ಮನೆ ಒಳಗೆ. ಯಾರಿಗೂ ಯೋಗಕ್ಕೆ ಹೋಗಿ ಅಷ್ಟು ನೋವು ಪಟ್ಟಿದ್ದೀನಿ. ಸಾಲ ಪಾಲ ಮಾಡ್ಬಿಟ್ಟಿವಿ, ಜಾಸ್ತಿ ಕಂತು ಪಂತ ತಗೊಂಬಿಟ್ಟಿವಿ. ಭಾರಿ ಕಷ್ಟ ಆಗ್ಬಿಟ್ಟಿವಿ ಸರ್. ಹೆಂಗಾರಪ್ಪ ನನಗೆ ದೊರಕಿಸ್ಕೊಡಿ. ಏನು ಯಾವ ಕಷ್ಟ ಪರಿಹಾರ ಮಾಡ್ಕೊಡಿ. ನಂಗೆ ಮಾತಾಡ್ತಾ ಜಾಸ್ತಿ ಅದ ಹೊಡ್ಕತ್ತ ಮಾತಾಡೋಕ್ಕಾಗಲ್ಲ. ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ರೆ ಜಾಸ್ತಿ ಅದ ಹೊಡ್ಕ. ಏನು ಹುಷಾರಿಲ್ವಾ ನಿಮಗೆ? ಸರ್ ನಮ್ಮ ಮೈಸೂರಿನೆಲ್ಲ ಗುಣ ಆಗಿಲ್ಲ. ಏನು ಅದನ್ನು ಸಾಟು ಹೊಡ್ಕತ್ತ ಎನಿ ಟೈಮು. ಕೆಲಸ ಕೂಲಿಗೆ ಹೋಯ್ತೀನಿ. ನನ್ನ ಮಗನ ಹೋಯ್ತಾನ. ನಾನು ಒಯ್ದರೆ ನಮ್ಮ ಮನೆಯವ್ರಿಗೆ ಆಗಲ್ಲ. ಕಾಲು ಆಕ್ಸಿಡೆಂಟ್ ಆಗಿ ಏಟಾಗ್ಬಿಟ್ಟಿತ್ತು. ಸಾಲ ಪಾಲ ಮಾಡ್ಬಿಟ್ಟಿನಿ. ಸಕ್ಕತ್ತಾಗ ಮನೆ ಇರೋಕ್ಕೆ ಜಾಗ ಇಲ್ಲ. ನಾನು ನೆನ್ನೆ ಹೋಗಿ ನನ್ನ ನಾದಿನಿ ಮನೆ ಬಂದು ಇಲ್ಲಿ ಯಾವುದೇ ಸಾಮಾನೆಲ್ಲ ಗುಡ್ಡಾಕ್ಬಿಟ್ಟಿವಿ. ಅಲ್ಲಿ ನಮ್ಮ ಅಣ್ಣ ಬಂದು ಕಡಮನ ಇಲ್ಲಿ ನೋಡು ಚಿರ್ತಂಗಿರ್ತ ಭಯ, ಸೆತ್ತ ಬತ್ತ ಭಯ. ಅದನ್ನು ಎದ್ರಕ್ಕೆ ಜಾಸ್ತಿ ಹಾವು ಬಂದ್ಬಿಟ್ಟವೇನ ಅಂತ ಎದ್ರಕ್ಕೆ ಅಲ್ಲಿಗೆ ಹೊಂಟಾಗಿದ್ದೀವಿ. ಇದು ಮನೆ ಕಂಡಿಲ್ಲ ನಾನು. ತಮ್ಮ ನಿಮ್ಮ ಹೆಸರು? ನೀಲಮ್ಮ ಅಂತ.